ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರ್, ಟಾರ್ಗೆಟ್ ರೆಡಿ ಇದೆ. ನೀವು ಹ್ಞೂ ಅಂದ್ರೆ ಕೆಲಸ ಶುರು ಮಾಡೋದೆ. ಹಲೋ, ಏನ್ ನಡೀತಿದೆ? ಎಲ್ಲ ನಾವು ಅನ್ಕೊಂಡ್ರಂಗೆ ಆಗ್ತಾ ಇದೆ. ಇನ್ ಮುಂದೆ ಆಟ ಶುರು ಮಾಡ್ಬೇಕು. ಆದಿತ್ಯ ಹೆಂಡತಿನ ಒಂಟಿ ಆಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಕ್ ಹೋದ. ದಡ್ಡ. ಆದ್ರೆ ಇವಳು ಮನೆಗೆ ಹೋಗಕ್ಕಾಗಲ್ಲ, ಅವನ್ ಆಫೀಸಿಗೆ ಹೋಗಕ್ಕಾಗಲ್ಲ. 100% ರೈಟ್. ಬೇಗ ಆಟ ಶುರು ಮಾಡಿಸು. ಆಯ್ತು. ಹಾಗೆ ನಾನು ಹೇಳಿದ್ ನೆನ್ಪಿದೆ ತಾನೆ? ಏನು? ಇವತ್ತಿನ ಆಟದಲ್ಲಿ ಆದಿತ್ಯ ಇಲ್ಲ ಪಾರು ಯಾರ್ದಾದ್ರೂ ಹೆಣ ಬೀಳಬೇಕು. ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಆಯುಷ್ ಮುಗಿದ್ಮೇಲೆ ಹೋಗ್ಲೇಬೇಕಲ್ಲ. ಗುಡ್. ನಾನ್ ನಿನ್ ಮಾತನ್ನ ನಂಬ್ತೀನಿ. ಯಾಕೆಂದ್ರೆ ನಿನ್ ಹೆಂಡತಿ ನನ್ನ ಹತ್ರ ಇದ್ದಾಳಲ್ಲ, ಅವಳಿಗೇನಾದ್ರೂ ಆದ್ರೆ ಪಾಪ ನಿನ್ ಜೀವ ತಡ್ಕೊಳಲ್ವಲ್ಲ. ಸರಿ, ಈಗ ಒಂದ್ ಕೆಲ್ಸ ಮಾಡೋಣ. ನಾನು ನಿನಗೆ ಏನೋ ನಿಮ್ ಮನೇಲೇನೋ ಆಗ್ತಾ ಇರತ್ತಲ್ಲ, ನಾನ್ ನಿನ್ಗೆ ಒಂದು ಟಾಸ್ಕ್ ಕೊಡ್ತೀನಿ. ಇನ್ನ ಅರ್ಧ ಗಂಟೆಯಲ್ಲಿ ನೀನು ನಾನು ಹೇಳೋ ಜಾಗಕ್ಕೆ ಹೋಗಿ ತಲುಪಬೇಕು. ಓಕೆನಾ? ಯುವರ್ ಟಾಸ್ಕ್ ನಂಬರ್ 1. ಅಷ್ಟರಲ್ಲಿ ನೀನು ನಿನ್ನ ಹೆಂಡತಿನ ಹುಡ್ಕೊಳ್ಳಿಲ್ಲ ಅಂದ್ರೆ ಐ ಆಮ್ ಸೋ ಸಾರಿ, ಐ ಆಮ್ ಹೆಲ್ಪ್ಲೆಸ್. ಓಕೆ? ಸರಿ, ಇಮಿಡಿಯೇಟ್ ಆಗಿ ನಮ್ಮ ಮನೇಲಿ ನಮ್ಮ ಕ್ಲೋಸ್ ಸರ್ಕ್ಯೂಟ್ ಕ್ಯಾಮೆರಾ ಅಲ್ಲದೆ ಬೇರೆ ಯಾರಾದ್ರೂ ಕ್ಯಾಮೆರಾ ಫಿಕ್ಸ್ ಮಾಡಿದಾರ ಅಂತ ಈಗ್ಲೇ ಗೊತ್ತಾಗ್ಬೇಕು. ಎಸ್ ಮ್ಯಾಮ್. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆದ್ರೂ ಚಿಕ್ಕಪ್ಪ, ಈ ಪಾರ್ಟೀಸ್ ಅಲ್ಲಿ ಗೆಟ್ ಟುಗೆದರ್ಸ್ ಅಲ್ಲಿ ಫ್ರೆಂಡ್ಸ್ ಹಾಯ್ ಬಾಯ್ ಮಾಡ್ತಾರಲ್ಲ, ಈ ನಮಸ್ಕಾರ ಮಾಡೋದಕ್ಕಿಂತಲೂ ಬೆಟರ್ ಅನ್ಸುತ್ತೆ. ಲೇ ಪ್ರೀತು, ನೀನು ದೊಡ್ಡವನಾಗಿಲ್ಲ ಕಣೋ. ಲೇ, ನೀ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಬಾಸ್ ಅಲ್ಲದೆ ಇರಬಹುದು, ಆದರೆ ಬಾಸ್ ತರ. ಅದಕ್ಕೆ ಕಣೋ ಎಲ್ರು ಗೌರವ ಕೊಡ್ತಾ ಇರೋದು. ಅದನ್ನ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು ಕಣೋ, ಇಲ್ಲಿ ನಡೆಯೋದೇ ಹಾಗೆ. ಆದ್ರೂ ಚಿಕ್ಕಪ್ಪ, ಈ ಆಫೀಸಲ್ಲಿ ನಂಗೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಇದನ್ನ ಅತ್ತಿಗೆ ಹತ್ರ ಹೋಗಿ ಹೇಳು, ನನ್ನ ಹತ್ರ ಅಲ್ಲ. ಅಯ್ಯೋ, ಅವ್ರ ಹತ್ರ ಹೇಳಿದ್ರೆ ಅಷ್ಟೇ. ಆಮೇಲೆ ಮತ್ತೆ ಯಾಕೋ ಬಂದೆ? ಅವ್ರ ಮಾತಿಲ್ಲ ಅನ್ನಕ್ಕಾಗತ್ತ, ಅದಕ್ಕೆ ಬಂದೆ. ಅದೇನೋ ಹೇಳ್ತಾರೆ ನೋಡು, ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂತ. ಆ ತರ ಆಯ್ತು ನಿನ್ ಕತೆ. ಚಿಕ್ಕಪ್ಪ, ನೀವೇನೋ ಕ್ಲೋಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ.
ಭಾರಿ ಡೌ ಮಾಡ್ತೀಯ ಕಣೋ ಡೌ ರಾಜಾ. ಸ್ವೇರ್ ಚೇಕ್ಸ್ ಬ್ರೋ ಬಿಟ್ರೆ ನೀವೇ ನಂಗೆ ಕ್ಲೋಸ್ ಆಗಿರೋದು. ಆಯ್ತಪ್ಪ, ಈಗ ಆಫೀಸ್ಗೆ ಬಂದಾಯ್ತು. ಇಷ್ಟೊತ್ತಾದ್ರೂ ನಮ್ಮ ಆದಿ ಬಂದಿಲ್ವಲ್ಲೋ, ಏನು ಮಾಡೋದು? ಚಿಕ್ಕಪ್ಪ ಪಾಪ ಬ್ರೋ ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಮಾತಾಡ್ಕೊಂಡು ಆರಾಮಾಗಿ ಬರ್ಲಿ ಬಿಡಿ. ತಾಳ್ಮೆ ಇರಬೇಕು, ವೇಟ್ ಮಾಡ್ಬೇಕು ನೀವು. ಲೇ ಪ್ರೀತು, ನನಗೇನೋ ನಾನು ಕಾಯ್ತೀನಿ, ಆದ್ರೆ ಮೀಟಿಂಗ್ ಲೇಟ್ ಆಗುತ್ತೆ ಅನ್ನೋ ಟೆನ್ಷನ್ ಅಷ್ಟೇ. ಅದು ಅಲ್ಲದೆ ಅತ್ತಿಗೆ ಈ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಕಳ್ಸಿದಾರಲ್ವಾ. ನಿಜ ಚಿಕ್ಕಪ್ಪ, ಅದ್ ಬ್ರೋಗೂ ಗೊತ್ತಿರುತ್ತೆ ಅಲ್ವಾ, ಅವನೇ ತಾನೇ ಬಂದು ಪ್ರೆಸೆಂಟೇಷನ್ ಕೊಡೋದು, ನಮ್ದೇನಾದ್ರು ಅಟೆಂಡೆನ್ಸ್ ಅಷ್ಟೇ. ಸೊ ಕೂಲ್ ಆಗಿರಿ. ಆಯ್ತಪ್ಪ, ನೀನ್ ಇಲ್ಲೇ ಕೂತಿರೋ, ನಾನು ಸ್ಟಾಫ್ಸ್ ಎಲ್ಲ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಓಕೆ. ಯಾಕೆ ವರಿ ಮಾಡ್ಕೊಳ್ತಿದ್ಯಾ? ನನ್ನ ವಾಯ್ಸು ಫಾರೆನ್ಸಿಕ್ ಲ್ಯಾಬ್ನವ್ರಿಗೂ ಕಂಡುಹಿಡಿಯೋದಕ್ಕಾಗಲ್ಲ. ಯಾಕೆಂದ್ರೆ ನನ್ನ ವಾಯ್ಸು ಪ್ರಪಂಚದ ಯಾವುದೇ ವ್ಯಕ್ತಿಗೂ ಮ್ಯಾಚ್ ಆಗೋದೇ ಇಲ್ಲ. ಏನು ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ವಾ? ಯಾಕೆ? ಕಾರಣ ಗೊತ್ತಾ? ನನ್ನ ವಾಯ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಪ್ರಪಂಚದಲ್ಲಿ ಆಪ್ ಕಂಡುಹಿಡಿದಾರೆ, ವಾಯ್ಸ್ ಆಪ್. ಅದ್ರ ಮುಖಾಂತರ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಆದಿತ್ಯ ಬುದ್ಧಿವಂತ, ಅವನ್ ಏನಾದ್ರೂ ಮಾಡಿ ಫಾರೆನ್ಸಿಕ್ ಲ್ಯಾಬ್ ಇಂದ ವಾಯ್ಸ್ ಅನ್ನ ಡಿಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾನೆ ಅಂತ ಗೊತ್ತಿದ್ದೆ ನಾನು ಈ ತಲೆನ ಉಪಯೋಗಿಸಿದೆ. ಹೆಂಗಿದೆ ಐಡಿಯಾ? ಪುವರ್ ಆದಿತ್ಯ. ಅವನ್ಗೆ ಈ ವಿಷಯದಲ್ಲಿ ಡಿಸಪಾಯಿಂಟ್ಮೆಂಟ್ ಕಟ್ಟಿಟ್ಟು ಬುತ್ತಿ. ಹೌದಾ? ಹಾಗಾದ್ರೆ ಬೇರೆ ಏನು ಚಾನ್ಸೇ ಇಲ್ವಾ? ಅವ್ನಿಗೆ ಯಾರೋ ದೊಡ್ಡ ಕ್ರಿಮಿನಲ್ ಅಂತ ಅನ್ನಿಸ್ತಾ ಇದೆ. ದೇವ್ರೆ, ನನ್ನ ಪಾರುಗೆ ಏನು ಆಗದೆ ಯಾರೋ ನೋಡ್ಕೊಳಪ್ಪ. ಹಲೋ ಮರಿ, ಫಾರೆನ್ಸಿಕ್ ಲ್ಯಾಬ್ಗೆಲ್ಲ ಫೋನ್ ಮಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡ. ನಿನ್ ಹೆಂಡತಿ ನಿನ್ಗೆ ಜೀವಂತವಾಗಿ ಬೇಕೋ ಬೇಡವೋ? ಏ ಇಡಿಯಟ್, ನೀನೇನಾದ್ರೂ ಎದುರುಗಡೆ ಸಿಕ್ಕರೆ ನಿನ್ನ ಸಾಯಿಸ್ಬಿಡ್ತೀನಿ. ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡಬೇಡ ಮರಿ. ಮೊದಲು ನೀನ್ ಎದುರುಗಡೆ ಇರೋ ಗಂಡಾಂತರದಿಂದ ಪಾರಾಗೋದನ್ನ ನೋಡು, ಆಮೇಲೆ ಬೇಕಾದ್ರೆ ನನ್ನ ಬಂದು ಸಾಯಿಸುವ. ನಾನ್ ಫಾರೆನ್ಸಿಕ್ ಲ್ಯಾಬಿಗೆ ಕಾಲ್ ಮಾಡಿದ್ ನಿನಗೆ ಹೋಗಿ ಗೊತ್ತಾಯ್ತು? ನೋಡ್ ಮರಿ, ನಿನ್ ಬಾಡಿಲಿ ಮೈಂಡ್ ಅಲ್ಲಿ ಈ ಕ್ಷಣದಲ್ಲಿ ಏನೆಲ್ಲ ನಡೀತಿದೆ ಅನ್ನೋ ಇಂಚಿಂಚು ನನಗೆ ಗೊತ್ತಿದೆ. ಸುಮ್ನೆ ನನ್ನ ಹತ್ರ ಬಾಲ ಬಿಚ್ಬೇಡ. ನಾನು ಹೇಳ್ದಷ್ಟು ಮಾಡಿ ನಿನ್ ಹೆಂಡತಿನ ಕಾಪಾಡ್ಕೋ. ಏನಾದ್ರೂ ಸ್ಮಾರ್ಟ್ನೆಸ್ ತೋರ್ಸಿದ್ರೆ ಸುಟ್ಟು ಹೋಗ್ಬಿಡ್ತೀಯ. ಸರಿ, ನಾನಿವಾಗ ಏನ್ ಮಾಡ್ಬೇಕು? ಕಾರ್ ನಿಲ್ಸು. ವಾಟ್? ಈಗಲ್ಲ, ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೋ. ಅಲ್ಲಿ ನಿನ್ಗೆ ಕಸ ಬಿದ್ದಿರೋ ಜಾಗ ಸಿಗತ್ತೆ, ಅಲ್ಲಿ ನಿನ್ ಕಾರ್ನ ನಿಲ್ಸು. ಸರಿ. ಹಾ, ಆಫೀಸಿಗೆ ಅವಾಗ್ಲೇನೆ ಬಂದ್ವಿ. ಇನ್ನೂ ಮೀಟಿಂಗ್ ಶುರು ಆಗಿಲ್ಲ. ಬಟ್ ಬ್ರೋ ಇನ್ನೂ ಬಂದಿಲ್ಲ. ಏನು
ಭಾವ ಇನ್ನೂ ಆಫೀಸಿಗೆ ಬಂದಿಲ್ವಾ? ಇಲ್ಲ ಜನನಿ, ಅವನಿಗೆ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅವ್ರನ್ನ ಆಟೋ ಹತ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಇನ್ನೂ ಆಫೀಸಿಗೆ ಬಂದಿಲ್ಲ ಅವನು. ಎಷ್ಟೆಲ್ಲ ಫೋನ್ ಮಾಡಿದೆ ಗೊತ್ತಾ? ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ, ಅವ್ನು ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ. ಕಾರ್ ಡ್ರೈವ್ ಮಾಡ್ತಿದ್ದಾನೆ, ರಿಸೀವ್ ಮಾಡಕ್ ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಕಾರ್ನ ಸೈಡ್ಗೆ ಹಾಕಿ ನಂಗೆ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಇನ್ಫಾರ್ಮ್ ಮಾಡಿದ್ರೆ ನಾನು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಬ್ರೋ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವಲ್ಲ. ಒಂದ್ ವೇಳೆ ಅದಕ್ಕೆ ಮನೆ ಬಿಡೋದಕ್ಕೆ ಅವನೇ ಹೋಗ್ತಿದ್ದಾನೆ ಅಂತಾನೂ ಗೊತ್ತಿಲ್ಲ. ಸದ್ಯ ಇನ್ನ ಕ್ವೀನ್ಸ್ ಕಂಪ್ನಿ ಅವ್ರು ಬಂದಿಲ್ಲ. ಅವ್ರು ಬಂದ್ರೆ ಅವ್ರನ್ನ ವೇಟ್ ಮಾಡಿಸೋದು ಸರಿ ಇಲ್ಲ. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಲ್ವಾ? ಅವ್ರು ಬರೋಷ್ಟರಲ್ಲಿ ಬ್ರೋ ಬಂದ್ರೆ ಸರಿ ಇರುತ್ತೆ. ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ನೀನು ಒಂದ್ಸಲ ಅದಕ್ಕೆ ನಂಬರ್ ಟ್ರೈ ಮಾಡು. ಆದ್ರೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಮಮ್ಮ ಗೊತ್ತಾಗ್ಬಾರ್ದು ಅಷ್ಟೇ. ಇಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಕೊಂಡು ಆದಿತ್ಯ ಹೆಂಡತಿ ಜೊತೆ ಸುತ್ತಾಡಕ್ ಹೋಗಿದಾನ. ಯಾಕೋ ಇತ್ತೀಚೆಗೆ ಅವನ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ. ಎಷ್ಟು ಅಂತ ಸಹಿಸ್ಕೊಳ್ಳಿ. ಇವತ್ತು ಮೀಟಿಂಗ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೆ, ಆಮೇಲೆ ಹೋಗ್ತೀನಿ. ನೀವು ಹೊರಡಿ. ಸರಿ, ಏನ್ ಹೇಳಿದ್ರು? ಭಾವನ್ ಬಗ್ಗೆ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋದ್ರು. ಮಾಮ್ ಕೋಪ ಕಮ್ಮಿ ಆಗೋದ್ರೊಳಗೆ ಬ್ರೋ ಆಫೀಸಿಗೆ ಬಂದ್ರೆ ಸರಿ. ನೀನು ಅದಕ್ಕೆ ಫೋನ್ ಟ್ರೈ ಮಾಡು, ನಾನು ಬ್ರೋ ಫೋನ್ ಟ್ರೈ ಮಾಡ್ತೀನಿ. ಸರಿ. ಬ್ರೋ ರಿಸೀವ್ ಬ್ರೋ. ಓಡಲೆ ಓಡಲೆ ಓಡಲೆ. ಯಾರೋ ನೀವೆಲ್ಲ ಯಾಕೋ ಹೀಗೆ ಮಾಡ್ತಾ ಇದೀರಾ? ಏನು ಬೇಕು ನಿಮಗೆ? ಫೋನ್ ಮಾಡಿ.
ಏನೋ ಮರಿ ನಮ್ಮ ಹುಡುಗರಿಗೆ ಒಂದ್ 4 ತದಕು ಅಂದ್ರೆ ಅಷ್ಟೊಂದು ಹೊಡೆಯೋದೇನೋ. ಏನ್ ಮಾಡಕ್ಕಾಗತ್ತಪ್ಪ, ಅರ್ಸನ್ ಕೋಟೆ ಕುಳ ನೀನು. ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋ ವಂಶ. ಇಲ್ಲ ಬಿಡು, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಳ್ತಾರೆ ಅವ್ರಿಗಾಗಿರೋ ಡ್ಯಾಮೇಜನ್ನ. ಓಕೆನಾ? ಅಲ್ಲಿದಾನಲ್ಲ ನಮ್ಮ ಹುಡುಗ, ಅವನಿಗೆ ಫೋನ್ ಕೊಡು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಅಕ್ಕ, ಇದೇನಕ್ಕ ಇದು? ನಮ್ಮ ಆದಿತ್ಯ ಹೆಂಗ್ ಕೈ ಕೊಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲ ಅಕ್ಕ, ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಆ ಪಾರ್ವತಿ ಕೈ ಹಿಡ್ಕೊಂಡು ಅದ್ ಎಲ್ಲಿ ಸುತ್ತಾ ಇದ್ದಾನೋ ಏನೋ. ಅಲ್ಲ, ನಾನು ಜನನಿ ಆಗಿಂದ ಅವ್ರಿಬ್ರು ಫೋನ್ಗೂ ಕಾಲ್ ಮಾಡ್ತಾನೇ ಇದೀವಕ್ಕ, ಕ್ಯಾರೆ ಅಂತ ಇಲ್ಲ. ಅಕ್ಕ, ನನ್ಗನ್ಸುತ್ತೆ ಮೊನ್ನೆ ನೀವು ಆ ಪಾರ್ವತಿ ಹೊಡೆದ್ರಲ್ಲ, ಆ ಕೋಪಕ್ಕೆ ಆ ದಿನ ತನ್ನ ಕೈ ವಶ ಮಾಡ್ಕೊಂಡು ನಿಮ್ಮನ್ ಕಾಡಿಸ್ಬೇಕು ಅಂತಾನೆ ಹಿಂಗ್ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತಕ್ಕ. ಅಲ್ಲ, ಹಿಂಗ್ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಾ ಅಕ್ಕ ಅವನ್ಗೆ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಿದ್ದಾನೆ. ಅಲ್ಲ, ಅವನ್ ಬುದ್ಧಿಗೇನ್ ಮಂಕ್ ಬಡ್ದಿದ್ಯಾ ಅಂತ. ನಮ್ಮನೆ ಹಿರಿಮಗ, ವಂಶೋದ್ಧಾರಕ, ಅರಸನ ಕೋಟೆ ಘನತೆನ ಎತ್ತಿ ಹಿಡಿತಾನೆ ಅಂತ ನಾವ್ ಅನ್ಕೊಂಡ್ರೆ ನಮ್ ಮರ್ಯಾದೆನ ಅವನೇ ತೆಗಿತಿದ್ದಾನಲ್ಲ ಅಕ್ಕ. ನನ್ಗಂತೂ ಇದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಕ್ಕ. ಪ್ರೀತು, ಇವತ್ತಿನ ಮೀಟಿಂಗ್ ಅನ್ನ ನೀನೇ ಹ್ಯಾಂಡಲ್ ಮಾಡು. ನಾನಾ? ಹೌದು, ನೀನೇ. ಪ್ರೀತು, ನೀನೇನು ಚಿಕ್ಕ ಹುಡುಗ ಅಲ್ಲ. ನಮ್ಮ ಕಂಪನಿಯ ಬಿಸ್ನೆಸ್ ಮೀಟಿಂಗ್ಸು ನಿನಗೆ ಹೊಸತೇನೂ ಅಲ್ಲ. ಮೊನ್ನೆ ತಾನೇ ಬಿಟ್ಟು ಹೋಗ್ತಾ ಇದ್ದಂತಹ ಹಳೆ ಇನ್ವೆಸ್ಟರ್ಸ್ ಅನ್ನ ನಮ್ಮ ಕಂಪನಿಗೆ ಮತ್ತೆ ಕರ್ಕೊಂಡು ಬರುವಂತ ತಾಕತ್ತು ನೀನು ತೋರಿಸಿದೀಯಾ. ಅಷ್ಟು ಕಾನ್ಫಿಡೆನ್ಸ್ ಇದೆ ನಿನ್ನಲ್ಲಿ. ಹಾಗಿದ್ಮೇಲೆ ಹೊಸ ಇನ್ವೆಸ್ಟರ್ಸ್ಗೆ ಹೊಸ ಲಾಂಚ್ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡೋದು ನಿನಗೆ ಇಂಪಾಸಿಬಲ್? ಖಂಡಿತ ಅಲ್ಲ. ನನಗೆ ಆ ನಂಬಿಕೆ ಇದೆ. ನಾನು ಕೇವಲ ನಿಮ್ಮ ಅಮ್ಮ ಮಾತ್ರ ಅಲ್ಲ, ಅ ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್. ನನ್ನನ್ನ ಬಿಸ್ನೆಸ್ ನಲ್ಲಿ ಕನ್ವಿನ್ಸ್ ಮಾಡೋದು ಸುಲಭದ ವಿಷಯ ಅಲ್ಲ. ಅಂಥದ್ರಲ್ಲಿ ಒಂದು ಸೊಪ್ಪಿನ ಹೆಸರು ಹೇಳಿ, ಹೆಲ್ತ್ ಡ್ರಿಂಕ್ ಬಗ್ಗೆ ಹೇಳಿ ನನ್ನನ್ನೇ ಕನ್ವಿನ್ಸ್ ಮಾಡಿದೀಯಾ ಅಂದ್ರೆ ಹೊಸ ಇನ್ವೆಸ್ಟರ್ಸ್ ಅನ್ನ ಹೊಸ ಲಾಂಚ್ ಬಗ್ಗೆ ಕನ್ವಿನ್ಸ್ ಮಾಡೋದು ಕಷ್ಟದ ಕೆಲಸನಾ? ಖಂಡಿತ ಸಾಧ್ಯ ಇದೆ. ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪನಿಯ ಸಿಇಒ ಕೂಡ ನಿಮ್ಮ ಅಮ್ಮನ ಥರನೇ ಬಿಸ್ನೆಸ್ ಪೀಪಲ್. ಬೇರೆ ಯಾವ ವ್ಯತ್ಯಾಸನೂ ಇಲ್ಲ. ಅವತ್ತು ಧನ್ವಂತರಿ ಸೊಪ್ಪಿನ ಹೆಲ್ತ್ ಡ್ರಿಂಕ್ ಬಗ್ಗೆ ನನ್ನನ್ನು ಕನ್ವಿನ್ಸ್ ಮಾಡಿದ ಹಾಗೇನೆ ಅವರನ್ನು ಕನ್ವಿನ್ಸ್ ಮಾಡು. ಮನಸ್ಸಿನಲ್ಲಿ ಧೈರ್ಯ, ಕಾನ್ಫಿಡೆನ್ಸ್ ಎರಡೂ ಇದ್ರೆ ಜಗತ್ನಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು. ಪ್ರೀತು, ಈ ಮೀಟಿಂಗು ನಿನಗೆ ಮಾತ್ರ ಅಲ್ಲ, ನನಗೂ ತುಂಬಾ ಮುಖ್ಯ. ಇದರಲ್ಲಿ ನೀನು ಗೆದ್ರೆ ನಾನು ಗೆದ್ದ ಹಾಗೆ.
ಸಿಕ್ಕಿರೋ ಅವಕಾಶದ ಸದುಪಯೋಗ ಪಡಿಸ್ಕೊ. ಇದರಿಂದ ನಿನಗೂ ಒಳ್ಳೇದಾಗತ್ತೆ, ನಿನ್ನ ತಾಯಿ ಪೂಜಿಸೋ ಅರಸನ ಕೋಟೆಗೂ ಒಳ್ಳೇದಾಗತ್ತೆ. ಓಕೆ ಮಾಮ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಲ್ ದಿ ಬೆಸ್ಟ್ ಪ್ರೀತು. ಥ್ಯಾಂಕ್ಸ್ ಮಾಮ್. ಹರು, ನಿಮ್ಗೇನು ಆಗಿಲ್ಲ ಅಲ್ವಾ? ನೀನು ಹುಷಾರಾಗಿದೆ ತಾನೆ? ಯಜಮಾನ್ರೆ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಲ್ಲ. ಏನ್ ಯಜಮಾನ್ರೆ ಇದು? ಬಟ್ಟೆ ಎಲ್ಲ ಕೊಳೆ ಆಗಿದೆ, ಏನಾಯ್ತು? ಅದು ಭರು, ನಾನು ಬರ್ತಾ ಇರುವಾಗ ಅಲ್ಲೊಂದ್ ಕಡೆ ಜಗಳ ನಡೀತಾ ಇತ್ತು, ಅಲ್ಲಿ ಬಿಡ್ಸಕ್ ಹೋದೆ, ಅದ್ರ ಮಧ್ಯೆ ಹೀಗಾಯ್ತು. ಓಹ್ ಹೌದಾ? ಆದ್ರೆ ಅಮ್ಮ ಏನಾದ್ರು ನಿಮ್ಮನ್ನ ಈ ಅವಸ್ಥೆಯಲ್ಲಿ ನೋಡಿದ್ರೆ ಗಾಬರಿ ಆಗ್ತಾರೆ. ಅದಕ್ಕೆ ಮನೆಗೆ ಹೋಗೋಕ್ಕೂ ಮುಂಚೆ ಯಾವ್ದಾದ್ರು ಬಟ್ಟೆ ಅಂಗಡಿಗೆ ಹೋಗಿ ಬೇರೆ ಬಟ್ಟೆ ತಗೊಂಡು ಹೋಗೋಣ. ಸರಿ, ನಾನಿನ್ನ ಬಿಟ್ಟು ಆಫೀಸ್ಗೆ ಹೋದ್ನಲ್ಲ, ನೀನು ಅವಾಗಿಂದ ಇಲ್ಲೇ ಇದ್ದೀಯಾ? ಅದೇನಾಯ್ತು ಅಂತಂದ್ರೆ, ಇವಳೆ ನನ್ನ ಸ್ನೇಹಿತ ಲಚ್ಚಿ. ಹಳ್ಳಿಲಿ ನಾನು ಇವಳು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ನಮಸ್ತೆ ಸರ್. ನಮಸ್ತೆ. ಲಚ್ಚಿ, ಬಟ್ಟೆ ಏನ್ ಕೊಳೆ ಆಗಿದೆ ಅಂತ ನೋಡ್ತಾ ಇದ್ಯಾ? ರಸ್ತೆಯಲ್ಲಿ ಯಾರೋ ಜಗಳ ಆಡ್ತಿದ್ರಂತೆ, ಅದನ್ನ ತಪ್ಸೋದಕ್ಕೆ ಹೋಗಿ ಹಿಂಗಾಗಿದೆ. ಓ ಹೌದಾ? ಬರು, ನಿನ್ ಫೋನಲ್ಲಿ ಇಲ್ಲಿ ಅರ್ಚಕ್ರೆ, ಮದ್ವೆ ಒಡವೆಗಳನ್ನ ಪೂಜೆ ಮಾಡಿಸ್ಕೊಡಿ. ಪಾರು, ನೀನೇ ನಿನ್ ಕೈಯಾರ ಕೊಡು. ಅಯ್ಯೋ ಯಜಮಾನ್ರೆ, ನಾನು ಲಚ್ಚಿ ಮಾತಾಡೋವಾಗ ಫೋನ್ನ ಅಲ್ಲೇ ಮರ್ತ್ಬಿಟ್ಟಿದ್ದೀನಿ. ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಯಜಮಾನ್ರೆ, ಫೋನ್ನ ನಾವು ಮಾತಾಡ್ತಾ ಕೂತಿದ್ವಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದೆ. ಹೌದಾ? ಕುಡಿ.
ಅಂದರೆ ನನಗೆ ಆಟ ಆಡಿಸ್ತೋನೆ ಪಾರು ಫೋನ್ ತಗೊಂಡು ಮತ್ತೆ ಇಲ್ಲಿಡ್ಸಿದ್ದಾನೆ. ಯಜಮಾನ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಪಾರು ನಿಂಗೆ ಓಲೆಯಲ್ಲಿ ಅದು ಯಜಮಾನ್ರೆ, ಲಚ್ಚಿ ಅವಳು ಎಲ್ಲ ಒಡವೆಗಳನ್ನೂ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿದ್ಮೇಲೆ ಎಲ್ಲ ಒಡವೆ ಹಾಕೊಂಡು ನೋಡು ಅಂದ್ಲು. ಅವಳೇ ನನಗೆಲ್ಲ ಒಡವೆಗಳನ್ನೂ ಹಾಕಿದ್ಲು. ಆವಾಗ ಓಲೆ ಹಾಕ್ಬೇಕಾದ್ರೆ ಜುಮ್ಕಿನ ತೆಗೆದು ಪಕ್ಕಕ್ಕಿಟ್ಟಿದ್ದೆ. ಆಮೇಲೆ ಜುಮ್ಕಿ ಕಾಣಿಸ್ತಿಲ್ಲ. ಅದು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀವೇ ನನ್ನ ಕೇಳಿದ್ರಿ. ಕ್ಷಮಿಸ್ಬಿಡಿ ಯಜಮಾನ್ರೆ. ಪಾರು ಅದಕ್ಕೆ ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ಈ ಥರ ಜುಮ್ಕಿ ಕಳೆದೋದ್ರೆ 1000 ಕೊಡಿಸ್ಬೋದು. ಆದರೆ ನಿನ್ಗೇನ ನಿನ್ನ ಮನಸ್ಸಿಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಾನು ಹೇಳ್ತೀನಿ ಕೇಳು. ನಿನ್ನ ಹೆಂಡತಿಯಿಂದಾದ ಅವಮಾನಕ್ಕೋಸ್ಕರ ಅವಳನ್ನ ಹೊಸ ಪ್ರಾಡಕ್ಟಿನ ಮಾಡೆಲ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ಆ ಸ್ಥಾನಕ್ಕೆ ಬೇರೆ ಒಬ್ರು ಬರ್ತಾರೆ, ಆ ಸ್ಥಾನನ ಇನ್ನೊಬ್ರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಅಳುಕು ನಿನಗೆ ಅಲ್ವಾ? ಆ ಕಾರಣದಿಂದ ಅದ್ರ ಮೇಲಿರೋ ಕೋಪನ ಇವತ್ತು ಮೀಟಿಂಗಿಗೆ ಬರದೆ ರಿವೆಂಜ್ ತೀರಿಸ್ಕೊತಾ ಇದೀಯಾ ಅಲ್ವಾ? ಆಮ್ ಐ ರೈಟ್? ಮಾತಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.